ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನಿನ್ನೆ ಇಡೀ ದೇಶದ ಕುತೂಹಲ ಇತ್ತು, ಪಂಚ ರಾಜ್ಯಗಳ ಚುನಾವಣೆ ರಿಸಲ್ಟ್ ಏನಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಆಲ್ರೆಡಿ ರಿಸಲ್ಟ್ ಬಂದಿದೆ, ಏನೇನಾಗಿದೆ ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಪಶ್ಚಿಮ ಬಂಗಾಳ ಇಡೀ ದೇಶದ ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾಕೆಂದರೆ ಅದು ಯಾವಾಗಲೂ ಕೂಡ ನಾನು ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೆ, ಎಡಕ್ಕೆ ವಾಲ್ತಾ ಇದ್ದಂಥ ಪಶ್ಚಿಮ ಬಂಗಾಳ ಮೊದಲ ಬಾರಿಗೆ ಬಲಕ್ಕೆ ವಾಲಿದೆ. ರೈಟಿಸ್ಟ್ ಪಾರ್ಟಿಗೆ ಈ ಬಾರಿ ಅಧಿಕಾರವನ್ನು ಕೊಟ್ಟಿರುವಂಥದ್ದು ವೆಸ್ಟ್ ಬೆಂಗಾಲ್ ಜನತೆ. ಅದಕ್ಕೆ ನಾನಾ ರೀತಿಯಾದಂಥ ಕಾರಣಗಳಿರುವಂಥದ್ದು. ಆದರೆ ಒಂದೇ ಸಲ ಅಧಿಕಾರವನ್ನು ಹಿಡಿದಿಲ್ಲ ಅಲ್ಲಿ ಬಿಜೆಪಿ. ಅತಿ ದೊಡ್ಡ ಗೆಲುವು ಅದು. ಬಿಕಾಸ್ ಮ್ಯಾಜಿಕ್ ನಂಬರ್ 148. ಇವರಿಗೆ ಸಿಕ್ಕಿರುವಂಥ ಸೀಟ್ಸ್ಗಳೆಷ್ಟು? 208 ಸೀಟ್ಗಳು ಬಂದಿದ್ದಾವೆ. ಇದಕ್ಕೆ ನಾನಾ ರೀತಿಯಾದಂಥ ಕಾರಣಗಳಿದ್ದಾವೆ. ಹೌದು, ಮಮತಾ ಬ್ಯಾನರ್ಜಿ ಅವರ ದುರಾಡಳಿತ ಆಗಿರ್ಬೋದು, ಅಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿರುವಂಥದ್ದು, ಮಹಿಳೆಯರಿಗೆ ಸುರಕ್ಷತೆ ಇಲ್ದಿರುವಂಥ ವಿಚಾರ, ಅಕ್ರಮ ವಲಸಿಗರಿಗೆ ಒಂದು ರೀತಿಯಾಗಿ ಸ್ಟೇಜ್ ಕೊಟ್ಟಿದ್ದಂಥದ್ದು, ಅವರನ್ನು ಪ್ರೋತ್ಸಾಹಿಸಿದ್ದು, ಅವ್ರಿಗೆ ನಾವಿದ್ದೀವಿ ಎದುರುಬೇಡಿ ಅನ್ನುವಂಥ ರೀತಿಯಲ್ಲಿ ಒಂಥರ ಭರವಸೆಯನ್ನು ಕೊಡ್ತಾ ಇದ್ದಂಥ ವಿಚಾರ ಎಲ್ಲ ಇದ್ವಲ್ಲ, ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇತ್ತು. ಭ್ರಷ್ಟಾಚಾರದ ವಿಚಾರಗಳು ಪ್ರಸ್ತಾಪ ಆಗ್ತಾ ಇತ್ತು. 15 ವರ್ಷಗಳಿಂದ ಸುದೀರ್ಘ ಆಡಳಿತದಲ್ಲಿದ್ದಂತಹ ಮಮತಾ ಬ್ಯಾನರ್ಜಿ ಅವರ ಅಂತ್ಯಕ್ಕೆ ಕಾರಣ ಆಗಿರುವಂಥದ್ದು. ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತು. 2021ರಲ್ಲಿ ಆಗಿದ್ದಂಥ ತಪ್ಪನ್ನ 2026ರಲ್ಲಿ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಟ್ಟಿತ್ತು. ಅದೇ ರೀತಿಯಾಗಿ ಅಮಿತ್ ಶಾ ಅವರು, ಕೇಂದ್ರದ ಗೃಹ ಸಚಿವರು, ಅಲ್ಲೇ 18 ದಿನ ಠಿಕಾಣಿ ಹೂಡಿ ಗೆಲ್ಲೇಬೇಕು ಈ ಬಾರಿ, ಬಂಗಾಳಕ್ಕೋಸ್ಕರ ಬಿಜೆಪಿಯಲ್ಲಿ ಬರಬೇಕು ಅಂತಲ್ಲ, ಇಡೀ ದೇಶಕ್ಕೋಸ್ಕರ ಬಂಗಾಳವನ್ನ ಬಿಜೆಪಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಜೆಂಡವನ್ನ ಇಟ್ಕೊಂಡು ದೊಡ್ಡ ಹೋರಾಟವನ್ನ ಮಾಡಿದ್ರು. ಅದಕ್ಕೆ ಪ್ರತಿಫಲವನ್ನ ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದ ಜನ. ಇದರ ಹಿಂದೆ ಹೌದು, ಅಮಿತ್ ಶಾ ಅವರ ಸ್ಟ್ರಾಟಜಿ ಇದೆ, ಚಾಣಕ್ಯತನವನ್ನು ತೋರಿಸಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅಲ್ಲಿನ ಸ್ಥಳೀಯ ನಾಯಕತ್ವ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂದ್ರೆ ಬಿಜೆಪಿ 2011ರಲ್ಲಿ 0 ಸೀಟ್ಸ್, 2014ರಲ್ಲಿ ಮೊಟ್ಟ ಮೊದಲ ಶಾಸಕ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ಭಟ್ಟಾಚಾರ್ಯ ಅವರು. 2016ರ ಒಂದು ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ 3 ಸೀಟನ್ನ ಗೆಲ್ತಾರೆ. 2021ರಲ್ಲಿ 77 ಸೀಟನ್ನ ಗೆಲ್ತಾರೆ. ಇವಾಗ 208 ಸೀಟು ಬಿಜೆಪಿ ಗೆದ್ದಿರುವಂಥದ್ದು, ಸ್ಪಷ್ಟ ಬಹುಮತ. ಈಗಿರುವಂಥ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಮುಖ್ಯಮಂತ್ರಿ ಹುದ್ದೆಯ ರೇಸ್ನಲ್ಲಿ ಪ್ರಮುಖವಾಗಿ ಯಾರಿಗೆ ಕೇಳಿದ್ರು ಕೂಡ ಈಗ ಸಹಜವಾಗಿ ಕೇಳಿ ಬರ್ತಾ ಇದ್ದಂಥ ಹೆಸರು ಸುವೇಂದು ಅಧಿಕಾರಿ, ಸುವೇಂದು ಅಧಿಕಾರಿ, ಸುವೇಂದು ಅಧಿಕಾರಿ ಅಂತ. ಬಟ್ ಅವ್ರನ್ನೇ ಫೈಲನ್ ಮಾಡ್ತಾರೆ. ಯಾಕೆಂದ್ರೆ ಬಿಜೆಪಿ ಅಂತ ಬಂದಾಗ ಅಚ್ಚರಿ ಆಯ್ಕೆಗಳನ್ನ ನೋಡಿದೀವಿ. ಯಾರನ್ನು ಬೇಕಾದ್ರೂ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತಹ ಒಂದು ಗಟ್ಟಿಯಾದಂತಹ ಹೈಕಮಾಂಡ್ ಇರುವಂಥದ್ದು. ಸೊ ಹೀಗಾಗಿ ಸುವೇಂದು ಅಧಿಕಾರಿನೇ ಆಗ್ತಾರಾ, ಬೇರೆಯವರು ಯಾರಾದರೂ ಆಗ್ತಾರಾ ಅನ್ನುವಂಥ ಕುತೂಹಲ ಇದೆ. ಒಂದ್ ಕಡೆ ಬಿಜೆಪಿ ಮೂಲಗಳು ಹೇಳ್ತಾ ಇರುವಂಥದ್ದು, ಈಗ ವೀಕ್ಷಕರನ್ನು ಕಳಿಸ್ತಾ ಇದ್ದಾರೆ, ಸುವೇಂದು ಅಧಿಕಾರಿ ಒಬ್ಬರೇ ಅಲ್ಟಿಮೇಟ್ ಅಲ್ಲ ಅನ್ನುವಂಥ ರೀತಿಯಲ್ಲಿ ಇನ್ನೊಂದೆರಡು ಹೆಸರುಗಳು ಈಗ ಬರ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ಸಮೀಕ್ ಭಟ್ಟಾಚಾರ್ಯ ಅವರ ಹೆಸರಿದೆ, ಮತ್ತೊಂದು ಕಡೆ ದಿಲೀಪ್ ಘೋಷ್ ಅವರ ಹೆಸರಿರುವಂಥದ್ದು, ಮಾಜಿ ರಾಜ್ಯಾಧ್ಯಕ್ಷರು. ಹಾಗೆ ಅಗ್ನಿಮಿತ್ರಾ ಪೌಲ್ ಇವರ ಹೆಸರು ಕೂಡ, ಲೇಡಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಟ್ ನಾನು ಇಲ್ಲಿ ಹೇಳಕ್ ಬಂದಿರೋದು ಅಂದ್ರೆ, ಯಾಕೆ ಸೂಕ್ತ, ಯಾರು ಸೂಕ್ತ, ಯಾರು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆಂದ್ರೆ ಇಡೀ ಪಶ್ಚಿಮ ಬಂಗಾಳಕ್ಕೆ ಒಂದು ಗಟ್ಟಿ ನೆಲ, ಗಟ್ಟಿ ನಾಯಕತ್ವ, TMCಯನ್ನು ಎದುರಿಸುವಂಥ ಶಕ್ತಿಯನ್ನು ಕೊಟ್ಟಿದ್ದು ಯಾರಪ್ಪ, ಯಾರಾದರೂ ಇದ್ರೆ ಅದು ಸುವೇಂದು ಅಧಿಕಾರಿ. ಯಾಕೆಂದ್ರೆ 2016ರಲ್ಲಿ 3 ಸೀಟನ್ನು ಗೆದ್ದಿದ್ದಂಥ ಬಿಜೆಪಿ ನೆಕ್ಸ್ಟು 2021ರಲ್ಲಿ 77 ಸೀಟಿಗೆ ಬರಲಿಕ್ಕೆ ಕಾರಣ ಅದು ಸುವೇಂದು ಅಧಿಕಾರಿಯಿಂದ. ಸುವೇಂದು ಅಧಿಕಾರಿಯವರನ್ನ ಯಾಕೆ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಯಾಕೆ ಅವರು ತುಂಬಾ ಅರ್ಹರು, ಫ್ರಂಟ್ ರನ್ನರ್ ಅಂತ ಹೇಳೋದಾದ್ರೆ, ಸುವೇಂದು ಅಧಿಕಾರಿ ರಾಜಕೀಯ ಜೀವನ ಶುರುವಾಗಿದ್ದು ಕಾಂಗ್ರೆಸ್ನಿಂದ. 1998ರಿಂದ ತಮ್ಮ ರಾಜಕೀಯವನ್ನು ಶುರು ಮಾಡ್ತಾರೆ. ತದನಂತರ ಅವರು TMCಗೆ ಹೋಗ್ತಾರೆ. TMC ಪಕ್ಷ ಇವತ್ತು CPI ಆಡಳಿತ ಇತ್ತಲ್ಲ, 34 ವರ್ಷಗಳ ಸುದೀರ್ಘ ಆಡಳಿತವನ್ನ ಬ್ರೇಕ್ ಮಾಡಿ 2011ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಮತಾ ಬ್ಯಾನರ್ಜಿ ಅವರು ಅಧಿಕಾರಕ್ಕೆ ಇರಲಿಕ್ಕೆ, CM ಆಗಲಿಕ್ಕೆ ಬಹುದೊಡ್ಡ ಪಾತ್ರವನ್ನು ವಹಿಸಿದ್ದು, ರೈಟ್ ಹ್ಯಾಂಡ್ ಆಗಿ ನಿಂತ್ಕೊಂಡು ಮಮತಾ ಬ್ಯಾನರ್ಜಿ ಅವರ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ಸಂಘಟನೆಯನ್ನ ಮಾಡಿದ್ದಂಥದ್ದು ಯಾರಾದರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಸುವೇಂದು ಅಧಿಕಾರಿ, ನೋ ಡೌಟ್. ಸುವೇಂದು ಅಧಿಕಾರಿ ಅವತ್ತು TMC ಅಧಿಕಾರಕ್ಕೆ ಬರಲಿಕ್ಕೂ ಕೂಡ ಕಾರಣ ಆಗಿದ್ದಂಥವ್ರು. ಅವರಿಗೆ ದೊಡ್ಡ ದೊಡ್ಡ ಖಾತೆಗಳನ್ನ ಕೊಡ್ಲಾಯ್ತು. ನೆಕ್ಸ್ಟ್ ಮಮತಾ ಬ್ಯಾನರ್ಜಿ ಬಿಟ್ರೆ ಇರುವಂಥದ್ದು ಸುವೇಂದು ಅಧಿಕಾರಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದ್ದಂಥ ವಿಚಾರ. ಅದಾದ್ಮೇಲೆ ಚೆನ್ನಾಗೇ ಇತ್ತು ಮಮತಾ ಬ್ಯಾನರ್ಜಿ ಮತ್ತೆ ಸುವೇಂದು ಅಧಿಕಾರಿಯ ನಡುವೆ ಒಂದು ಒಡನಾಟ. ಬಟ್ ಮಮತಾ ಬ್ಯಾನರ್ಜಿ ಅವರ ನಂತರ TMCಯಲ್ಲಿ ಮೇನ್ ಚಾಯ್ಸು ಅವರೇ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ಬಿಡ್ತಾರೇನೋ. ಮಮತಾ ಬ್ಯಾನರ್ಜಿ ಬಳಿಕ ಅಭಿಷೇಕ್ ಬ್ಯಾನರ್ಜಿ ಅಲ್ಲಿ ಮೂಗ್ ತೋರಿಸ್ಲಿಕ್ಕೆ ಶುರು ಮಾಡಿದ್ದಂಥದ್ದು ಸುವೇಂದು ಅಧಿಕಾರಿಗೆ ಇಷ್ಟ ಆಗಲಿಲ್ಲ. ಸೊ ಹೀಗಾಗಿ ಸಾಕಷ್ಟು ವೈಮನಸ್ಸು ಹೇಳುತ್ತೆ. ಅದಾದ ನಂತರ 2020ರ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ TMCಯನ್ನು ತೊರೆದು ಬಿಜೆಪಿಗೆ ಬರ್ತಾರೆ. ಇನ್ನೇನು ಒಂದೇ ಒಂದು ವರ್ಷ ಬಾಕಿ ಇತ್ತು ಅಷ್ಟೇ.
2021 ಸಾರ್ವತ್ರಿಕ ಚುನಾವಣೆಗೆ. ಸೊ ಆ ಟೈಮ್ನಲ್ಲಿ ಬಂದಂಥ ಸುವೇಂದು ಅಧಿಕಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತಾರೆ. ಅಲ್ಲೇ ಹೋಪ್ಸ್ ಬಂದಿದ್ದು ಬಿಜೆಪಿಗೆ, ನಾವು ಅಧಿಕಾರಕ್ಕೆ ಬರ್ಬೋದು, ಫೈಟ್ ಮಾಡ್ಬೋದು, ನಾವು ಮಮತಾ ಬ್ಯಾನರ್ಜಿ ವಿರುದ್ಧ ಫೈಟ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಾನ್ಫಿಡೆನ್ಸನ್ನು ತುಂಬಿದ್ದು ಸುವೇಂದು ಅಧಿಕಾರಿ. ಅವ್ರಿಗೊಂದು ಚರಿಷ್ಮಾ ಇದೆ, ಕೇಪಬಿಲಿಟಿ ಇದೆ, ಅದು ಹೇಗೆ ಅನ್ನುವಂಥದ್ದನ್ನ ಅವ್ರು ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. 2021 ಎಲೆಕ್ಷನಲ್ಲಿ ನಂದಿ ಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ನಿಂತು ಅಲ್ಪ ಮಾರ್ಜಿನಲ್ಲಿ ಗೆಲ್ತಾರೆ. ಬಟ್ ಮಾಸ್ ಲೀಡರನ್ನು ಸೋಲಿಸಿದ್ದು, ಒಬ್ಬ CM ಅನ್ನು ಸೋಲಿಸಿದ್ದು ಸುವೇಂದು ಅಧಿಕಾರಿ. ಅದರಲ್ಲೇ ಗೊತ್ತಾಗುತ್ತೆ ಅವರ ಒಂದು ಪಾಪ್ಯುಲಾರಿಟಿ, ಪ್ರಭಾವ, ಪರಿಣಾಮ, ನಾಯಕತ್ವ ಯಾವ ರೀತಿಯಾಗಿದೆ ಅಂತ. ಯಾಕೆಂದ್ರೆ ಸೀಟ್ಗಳನ್ನು ಗೆಲ್ಲಲಿಕ್ಕೆ ತಡಕಾಡ್ತಾ ಇದ್ದಂಥ ಬಿಜೆಪಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸುತ್ತೆ 2021 ಎಲೆಕ್ಷನ್. ಆ ಟೈಮ್ನಲ್ಲಿ 213 ಸೀಟನ್ನು ಗೆದ್ದಿದ್ದು TMC. ಬಟ್ CM ಸೋಲ್ತಾರೆ, ಮಮತಾ ಬ್ಯಾನರ್ಜಿ ಅವರು ಸೋಲ್ತಾರೆ. ಅವರನ್ನ ಸೋಲಿಸಿದ್ದು ಸುವೇಂದು ಅಧಿಕಾರಿ ಅವರು. ಅಷ್ಟರ ಮಟ್ಟಿಗೆ ಸುವೇಂದು ಅಧಿಕಾರಿ ಅಲ್ಲಿ ತನ್ನ ನಾಯಕತ್ವ ಗಟ್ಟಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾರೆ. ಅದಾದ ಬಳಿಕ ಅವರು ವಿರೋಧ ಪಕ್ಷದ ನಾಯಕರಾಗ್ತಾರೆ. ವಿರೋಧ ಪಕ್ಷದ ನಾಯಕರಾದ ಬಳಿಕ 1-2 ಹಿಂಸಾಚಾರಗಳು ಶುರುವಾಗಿದ್ದು. ಮಮತಾ ಬ್ಯಾನರ್ಜಿ 2021 ಮುಖ್ಯಮಂತ್ರಿಗಳಾದಂಥ ಬಳಿಕ ಸಾಕಷ್ಟು ಜನ ಸಾವನ್ನಪ್ಪಿದ್ರು, 40ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಬರೀ ಹಿಂಸಾಚಾರ. ಯಾರಾದರೂ TMC ವಿರುದ್ಧ ಮಾತನಾಡಿದ್ರೆ ಅವ್ರನ್ನ ಹೊಡೆದಾಕೋದಷ್ಟೇ ಅಂತ ಕೆಲಸ ಆಗ್ತಾ ಇತ್ತು. ಎಷ್ಟೋ ಬಿಜೆಪಿ ಕಾರ್ಯಕರ್ತರ ಮನೆಗಳನ್ನು ಧ್ವಂಸ ಮಾಡಲಾಗ್ತಾ ಇತ್ತು, ಹೊಡೆದಾಕುವಂಥ ಕೆಲಸ ಆಗ್ತಾ ಇತ್ತು. ಅಲ್ಲೆಲ್ಲ ಕಡೆನೂ ಕೂಡ ಹೋಗಿ ಅವರ ಪರವಾಗಿ ನಿಂತ್ಕೊಂಡು ಧೈರ್ಯವನ್ನು ತುಂಬಿದ್ದು, ನಾವಿದೀವಿ ಅಂತ ಪಕ್ಷದ ಕಾರ್ಯಕರ್ತರಿಗೆ ಉತ್ಸಾಹವನ್ನು ತುಂಬಿದ್ದು ಸುವೇಂದು ಅಧಿಕಾರಿ. ಅವತ್ತು ಸುವೇಂದು ಅಧಿಕಾರಿ 2011ರಿಂದ 26ರವರೆಗೂ ಪ್ರತಿಪಕ್ಷ ನಾಯಕರಾಗಿ ಸಮರ್ಥವಾಗಿ ವಿಧಾನಸಭೆಯ ಒಳಗಡೆ, ವಿಧಾನಸಭೆಯ ಹೊರಗಡೆ, ಅಂದರೆ ರಾಜ್ಯದಾದ್ಯಂತ ಹೋರಾಟವನ್ನ ಮಾಡಿ TMCಯ ವಿರುದ್ಧ ಬಿಜೆಪಿ ಕಾರ್ಯಕರ್ತರನ್ನ ಹಣಿಗೊಳಿಸ್ತಾರೆ. ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ, ಮತ್ತೆ ನಾವು ಪಶ್ಚಿಮ ಬಂಗಾಳದ ಗ್ಲೋರಿಯನ್ನು ವಾಪಸ್ ತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದಂಥದ್ದೇ ಇವತ್ತು ಬಿಜೆಪಿ ಈ ಸ್ಥಾನಕ್ಕೆ ಬರಲಿಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದ್ರೆ ಇವತ್ತು ಬಿಜೆಪಿ ಸುಸ್ಥಿರವಾಗಿ, ಸುಭದ್ರವಾಗಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯೋದಕ್ಕೆ ಪ್ರಮುಖ ಕಾರಣ ಸುವೇಂದು ಅಧಿಕಾರಿ. ನೋಡಿ ಈ ಬಾರಿನೂ ಫೈಟ್ ಹೇಗಿತ್ತು ಅಂತ. 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ. ಕಳೆದ ಬಾರಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದಂತಹ, ಅವರ ಭದ್ರಕೋಟೆ ಆಗಿದ್ದಂಥ ನಂದಿ ಗ್ರಾಮದಲ್ಲೂ ಕೂಡ ಈ ಬಾರಿ ನಿಂತ್ಕೊಳ್ತಾರೆ. ಮತ್ತು ಒಂದ್ ಕಡೆ ಬಬಾನಿಪುರ, ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಹಾಲಿ ಮುಖ್ಯಮಂತ್ರಿ ಸ್ಪರ್ಧೆ ಮಾಡಿದ್ದಂಥ ಬಬಾನಿಪುರದಲ್ಲೂ ನಿಂತ್ಕೊಂಡು 2 ಕ್ಷೇತ್ರದಲ್ಲಿ ಗೆಲ್ತಾರೆ. ಮಮತಾ ಬ್ಯಾನರ್ಜಿ ಅವರಿಗೆ ಹೀನಾಯ ಸೋಲು, 15,105 ಮತಗಳಿಂದ ಸೋಲಿಸ್ತಾರೆ ಸುವೇಂದು ಅಧಿಕಾರಿ ಅವರು. ಒಂದು ಸಮರ್ಥ ನಾಯಕತ್ವ ಅಲ್ವಾ, ಇನ್ನೇನು ಬೇಕು ಒಬ್ಬ ನಾಯಕ ಆಗೋದಕ್ಕೆ? ಆ ಚರಿಷ್ಮೆ ಇದೆ, ಕೇಪಬಿಲಿಟಿ ಇದೆ, ಆ ಒಂದು ರಗ್ಗಡ್ ನಾಯಕತ್ವ ಇರುವಂಥದ್ದು ಸುವೇಂದು ಅಧಿಕಾರಿಗೆ. ಸೊ ಹೀಗಾಗಿ ಸುವೇಂದು ಅಧಿಕಾರಿಗಿಂತ ಮತ್ತೊಂದು ಬೆಸ್ಟ್ ಚಾನ್ಸ್ ಬಿಜೆಪಿ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಅಧಿಕಾರಕ್ಕೆ ತರೋವರೆಗೂ ಒಬ್ರು, ಅಧಿಕಾರಕ್ಕೆ ಬಂದ ಬಳಿಕ ಒಬ್ರು ಅನ್ನುವಂಥ ಚಾಯ್ಸ್ ಮಾತ್ರ ಮಾಡಬಾರ್ದು ಈ ವಿಚಾರದಲ್ಲಿ. ಅಚ್ಚರಿ ಆಯ್ಕೆಗಳನ್ನು ಮಾಡ್ಬೋದು, ಇಲ್ಲ ಅಂತಲ್ಲ. ಬಿಕಾಸ್ ಎಷ್ಟೋ ರಾಜ್ಯಗಳಲ್ಲಿ ಮೋದಿ ಹೆಸರಲ್ಲಿ ಗೆದ್ದಿದ್ದಾರೆ, ಎಷ್ಟೋ ರಾಜ್ಯಗಳಲ್ಲಿ ಅಮಿತ್ ಶಾ ಅವರ ಸಂಘಟನೆಯಿಂದ, ಅಮಿತ್ ಶಾ ಅವರ ಚಾಣಕ್ಯತನದಿಂದ ಗೆದ್ದಿದ್ದಾರೆ, ನೋ ಡೌಟ್. ಆದರೆ ಇಲ್ಲಿ ಮೋದಿ ವೇವ್ ನೋ ಡೌಟ್, ಅಮಿತ್ ಶಾ ಅವರ ಚಾಣಕ್ಯತನ ನೋ ಡೌಟ್, ಅದರ ಜೊತೆಗೆ ಸುವೇಂದು ಅಧಿಕಾರಿ ನಾಯಕತ್ವ ಇದೆ, ಅದು ಮೇಯ್ನು. ಸೊ ಹೀಗಾಗಿ ಸುವೇಂದು ಅಧಿಕಾರಿಯವರನ್ನ ಬಿಟ್ಟು ಬೇರೆಯವ್ರನ್ನ ಮಾಡಿದ್ರೆ ಮತ್ತೇನಾಗುತ್ತೋ ಗೊತ್ತಿಲ್ಲ. ಅಲ್ಲಿ ಬಿಜೆಪಿಗೆ ಯಾವ ರೀತಿಯಾದಂಥ ಪರಿಸ್ಥಿತಿ ಏನೋ ಆಗುತ್ತೋ ಗೊತ್ತಿಲ್ಲ. ಬಟ್ ಇಲ್ಲಿ ಬಿಜೆಪಿ ಅವರನ್ನೇ ಆಲ್ಮೋಸ್ಟ್ ಆಯ್ಕೆ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಇನ್ನು ಉಳಿದಂಥವ್ರು ಯಾರಪ್ಪ ಇದ್ದಾರೆ ಇಲ್ಲಿ ರೇಸ್ನಲ್ಲಿ ಅನ್ನುವಂಥದ್ದು ಆಗ್ಲೇ ಹೇಳ್ತಾ ಇದ್ದೆ. ದಿಲೀಪ್ ಘೋಷ್ ಅವರು ಬಿಜೆಪಿಯ ಹಿರಿಯ ನಾಯಕರು. 2015ರಿಂದ 2021ರವರೆಗೂ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂಥವ್ರು. ಇವರು ಕೂಡ ಬಿಜೆಪಿಗೋಸ್ಕರ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಸ್ಪೆಷಲಿ 2019 ಲೋಕಸಭೆ ಎಲೆಕ್ಷನಲ್ಲಿ 42 ಲೋಕಸಭೆ ಎಲೆಕ್ಷನ್ ಏನು ನಡೀತು, 42 ಸ್ಥಾನಗಳಿಗೆ 18 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಇವ್ರದ್ದು ಕೂಡ ಪ್ರಮುಖ ಪಾತ್ರ ಇದೆ. ಅದಕ್ಕೂ ಮುಂಚೆ ಸುವೇಂದು ಅಧಿಕಾರಿ ಇನ್ನು ಬಂದಿರಲಿಲ್ಲ ಬಿಜೆಪಿಗೆ. ಸೊ ಹೀಗಾಗಿ ಇವರ ಹೆಸರು ಮೇಯ್ನ್ ಆಗಿ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಸಮೀಕ್ ಭಟ್ಟಾಚಾರ್ಯ ಇದಾರಲ್ಲ, ಇವರು ಮೊಟ್ಟ ಮೊದಲ ಬಿಜೆಪಿಯ ಶಾಸಕ ವೆಸ್ಟ್ ಬೆಂಗಾಲ್ನಲ್ಲಿ. 2014ರಲ್ಲಿ ಬೈ ಎಲೆಕ್ಷನ್ ನಡೆದಾಗ ಸಮೀಕ್ ಭಟ್ಟಾಚಾರ್ಯ ಗೆಲ್ತಾರೆ. ಸಮೀಕ್ ಭಟ್ಟಾಚಾರ್ಯ ಅಟ್ ಪ್ರೆಸೆಂಟ್ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ವೆಸ್ಟ್ ಬೆಂಗಾಲ್ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಅವರ ಆಡಳಿತವನ್ನು ನೋಡಿದೆ. ಒಬ್ಬರು ಮಹಿಳೆ, ದಿಟ್ಟ ಮಹಿಳೆ, ಯಾವ ರೀತಿಯಾಗಿ ಒಂದು ರಾಜ್ಯವನ್ನು ನಡೆಸ್ಬೋದು, ಅತಿ ದೊಡ್ಡ ರಾಜ್ಯವನ್ನು ನಡೆಸ್ಬೋದು, ಸೆಟದು ನಿಲ್ಬೋದು, ಒನ್ ಮ್ಯಾನ್ ಆರ್ಮಿ ಥರ ಓಡಾಡ್ಬೋದು, ಹೋರಾಟವನ್ನು ಮಾಡ್ಬೋದು, ಒಂದು ಗಟ್ಟಿ ನಾಯಕತ್ವದ ವಿರುದ್ಧನೂ ಕೂಡ ಮಾತನಾಡ್ಬೋದು ಅಂತ ತೋರಿಸ್ಕೊಟ್ಟಂಥವ್ರು. ಸೊ ಹೀಗಾಗಿ ಮತ್ತೊಮ್ಮೆ ಪಶ್ಚಿಮ ಬಂಗಾಳದಲ್ಲಿ ಅಗ್ನಿಮಿತ್ರ ಪೌಲ್ ಅನ್ನುವಂಥವ್ರು ಬಿಜೆಪಿ ನಾಯಕರು, ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕನ್ಸಿಡರ್ ಮಾಡ್ತಾರಾ ಅಗ್ನಿಮಿತ್ರ ಪೌಲ್ ಅವರನ್ನ?
ಯಾಕೆಂದರೆ ಮಹಿಳಾ ವೋಟ್ಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಂದಿರುವಂಥದ್ದು ಬಿ ಜೆ ಪಿಗೆ. ಸೊ ಹೀಗಾಗಿ ಅಗ್ನಿಮಿತ್ರ ಪೌಲ್ ಅವರನ್ನು ಆ ಒಂದು ಕಾರಣಕ್ಕೋಸ್ಕರ ಏನಾದರೂ ಅಚ್ಚರಿಯಾಗಿ ಆಯ್ಕೆ ಮಾಡಲಾಗತ್ತಾ? ಮಹಿಳೆ ಅಧಿಕಾರ ಹೋಯ್ತು, ಮಮತಾ ಬ್ಯಾನರ್ಜಿ ಆ ಸ್ಥಾನಕ್ಕೆ ಮಹಿಳೆಯರನ್ನೇ ತಂದು ಕೂರಿಸುವಂಥ ಸಾಹಸವನ್ನು ಬಿ ಜೆ ಪಿ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಬಟ್ ಏನೇ ಆಗಲಿ, ಸುವೇಂದು ಅಧಿಕಾರಿಗೆ ಅನ್ಯಾಯ ಆಗಬಾರ್ದು. ಬಿಕಾಸ್ ಇವತ್ತು ಬಿ ಜೆ ಪಿ ಅಲ್ಲಿ ಅಧಿಕಾರವನ್ನು ಮಾಡ್ತಾ ಇದೆ, ಕಾರ್ಯಕರ್ತರಿಗೆ ಒಂದು ಗಟ್ಟಿ ನೆಲೆ ಇದೆ, ಕಾರ್ಯಕರ್ತರು ಧೈರ್ಯದಿಂದ ಬಂದು ಓಟನ್ನು ಹಾಕಿದ್ದಾರೆ, ಅಲ್ಲಿನ ಜನ ಧೈರ್ಯದಿಂದ ಓಟ್ ಹಾಕಿದ್ದಾರೆ ಅಂದರೆ ಸುವೇಂದು ಅಧಿಕಾರಿ ಕೊಟ್ಟಂತಹ ಆ ಧೈರ್ಯ, ಅವರು ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಹೋರಾಟ. 300 ಕೇಸ್ ಹಾಕ್ಸ್ಕೊಂಡಿರೋದು ಸುವೇಂದು ಅಧಿಕಾರಿ, 300 ಕೇಸನ್ನು ಹಾಕ್ಸ್ಕೊಂಡಿದ್ದಾರೆ. TMC ಆಡಳಿತದಲ್ಲಿದ್ದಾಗ 2021ರಿಂದ 2026 ಸಂದರ್ಭದಲ್ಲಿ 300 ಕೇಸ್ ಇದೆ ಸುವೇಂದು ಅಧಿಕಾರಿ ಮೇಲೆ. ಮತ್ತೊಂದು ಕಡೆ RSS ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಟ್ಟಿದೆ, ಅದನ್ನು ಕೂಡ ಹೇಳಲೇಬೇಕು. RSS 1,65,000 ಸಭೆಗಳನ್ನು ಮಾಡಿರೋದು, ಚಿಕ್ಕ ಚಿಕ್ಕ ಸಭೆಗಳನ್ನು ಮಾಡಿ ಅಲ್ಲಿನ ಜನರಿಗೆ ಧೈರ್ಯ ತುಂಬಿ ನಾವಿದ್ದೀವಿ, ಯಾವುದಕ್ಕೂ ಕೂಡ ಭಯ ಪಡಬೇಡಿ ಅಂತ. 70% ಆಫ್ ಹಿಂದೂ ವೋಟ್ಸ್ಗಳನ್ನು ನಾವು ಟಾರ್ಗೆಟ್ ಮಾಡಿದ್ದೀವಿ, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಹೇಳಿದ್ರು ಸುವೇಂದು ಅಧಿಕಾರಿ. 70% ಆಫ್ ಹಿಂದೂ ಓಟುಗಳು ಬಂದಂಥ ಹಿನ್ನೆಲೆಯಲ್ಲೇ ಅಲ್ಲಿ 207 ಸೀಟ್ಗಳನ್ನು ಗೆಲ್ಲಿಕ್ಕೆ ಸಾಧ್ಯ ಆಗಿದ್ದು ಬಿ ಜೆ ಪಿಗೆ. ನೋಡೋಣ, ಇನ್ನು 1-2 ದಿನದಲ್ಲಿ ಅನೌನ್ಸ್ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಅನ್ನುವಂಥದ್ದನ್ನು. ಸುವೇಂದು ಅಧಿಕಾರಿ ಬೆಸ್ಟ್ ಚಾಯ್ಸ್, ಅದನ್ನು ಬಿಟ್ಟು ಮತ್ತೆ ಏನಾದರೂ ಪ್ರಯೋಗ ಮಾಡ್ತಾರಾ ಗೊತ್ತಿಲ್ಲ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.